ನಮಸ್ತೆ, ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಾದರೂ ಬೇಗ ಮಾಡಬೇಕು ಅಂತೇಳಿ ನೀವು ಏನಾದರೂ ಅಂದ್ಕೊಂಡಿದ್ರೆ ಈ ಥರ ನೀವು ರೆಸಿಪಿನ ಮಾಡಿಕೊಡ್ರಿ. ತುಂಬ ಸುಲಭವಾಗಿ ಆಗ್ತೈತಿ ಮತ್ತು ಬೇಗನೂ ಆಗ್ತೈತಿ. ನೀವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು 6 ಟೊಮೊಟೊ ಹಣ್ಣನ್ನು ತೊಗೊಂಡೇನಿ. ಈ ಟೊಮಾಟೊ ಹಣ್ಣಿಗೆ ನಾನು ಯಾವುದೇ ರೀತಿ ಪುಟಾಣಿ ಹಿಟ್ಟು ಮತ್ತು ಕೊಬ್ಬರಿನ ಬಳಸದೇ ಈ ಟೊಮಾಟೊ ಚಟ್ನಿನ ಮಾಡತ್ತೀನಿ. ಯಾವಾಗಲೂ ನಾವು ದೋಸೆ ಅಂದ ತಕ್ಷಣ ನಾವು ಕೊಬ್ಬರಿ ಚಟ್ನಿನ ಮಾಡಿಕೊಂಡು ನಾವು ದೋಸೆ ಜೊತೆಗೆ ತಿಂತಿರ್ತೀವಿ. ನಮಗೆ ಆ ಥರ ಬೇಜಾರಾದಾಗ, ಅದು ಬಾಯಿಗೆ ರುಚಿ ಕೊಡದೇ ಇದ್ದಾಗ ಈ ಥರ ನೀವು ಒಮ್ಮೆ ಮಾಡಿ ನೋಡಿರಿ. ಈಗ ನಾನು ಒಂದು 6 ಟೊಮಾಟೊ ಹಣ್ಣನ್ನು ತೊಗೊಂಡು ನಾನು ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳ್ರಿ. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ನಾನು ಒಂದು 6 ಟೊಮಾಟೊ ಹಣ್ಣಿಗೆ ಒಂದು 2 ಈರುಳ್ಳಿನ ಹಾಕ್ಕೊಳಕತ್ತೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಟೊಮಾಟೊ ಹಣ್ಣನ್ನು ಹಾಕ್ಕೊಳ್ತೀರಲ್ಲ ಅಷ್ಟನ್ನು ನೋಡಿ ನೀವು ಈರುಳ್ಳಿನ ಹಾಕ್ಕೊಳ್ರಿ. ಈಗ ನಾನು ಒಂದು 2 ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ. ಇದು ನೀವು ಚಟ್ನಿನ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ತಿಂದ್ರೂ ತುಂಬ ಚೆನ್ನಾಗಿರ್ತೈತಿ. ಈಗ ಇದನ್ನು ಈರುಳ್ಳಿನೂ ಎಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾನು ಟೊಮೊಟೊ ಹಣ್ಣನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಹಾಕ್ಕೊಳತ್ತೀನಿ. ಈಗ ಹುರ್ಕೊಂಡಂಥ ಈರುಳ್ಳಿನೂ ಇದಕ್ಕೆ ಹಾಕ್ಕೊಡ್ರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಎಳ್ಳನ್ನು ಹಾಕ್ಕೊಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ. ಈಗ ಇನ್ನೊಮ್ಮೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇಷ್ಟು ಮಾಡಿದ್ರೆ ಟೊಮಾಟೊ ಚಟ್ನಿ ರೆಡಿ ಆಗ್ತೈತಿ. ನೀವು ಇದನ್ನು ಒಂದು ಸ್ವಲ್ಪ ನಾನು ಒಗ್ಗರಣೆ ಹಾಕ್ಕೊಳತ್ತೀನಿ. ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಎಳ್ಳನ್ನು ಹಾಕ್ಕೊಡ್ರಿ. ಹಾಕಿ ಈಗ ನಾವು ಮಿಕ್ಸಿ ಮಾಡೋದಂಥ ಟೊಮಾಟೊ ಚಟ್ನಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ತುಂಬ ರುಚಿಯಾಗಿರ್ತೈತಿ. ಈಗ ನಾನು ಗೋಧಿ ಹಿಟ್ಟಿನ ದೋಸೆನ ಈ ಚಟ್ನಿ ಜೊತೆಗೆ ಮಾಡ್ಕೊಳತ್ತೀನಿ. ನೀವು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಡ್ರಿ. ಎಷ್ಟು ನೀವು ಮಾಡ್ಕೊತೀರ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಇದನ್ನು ನೀರನ್ನು ಹಾಕಿ ಒಂದು ಸ್ವಲ್ಪ ಗಂಟಿಲ್ದಂಗೆ ಸರಿಯಾಗಿ ಕಲಿಸ್ಕೊರಿ. ಇದು ನೀವು ದೋಸೆ ಹಿಟ್ಟಿನಕ್ಕಿಂತಲೂ ತೆಳುವಾಗಿರ್ಬೇಕು. ಅಂದರೆ ದೋಸೆ ತೆಳುವಾಗಿ ತುಂಬ ಚೆನ್ನಾಗಿ ಬರ್ತಾವೆ. ವಯಸ್ಸಾದವರಿಂದ ಸಣ್ಣ ಮಕ್ಕಳವರೆಗೂ ಈ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಮೃದುವಾಗಿರ್ತವೆ. ಇಷ್ಟು ಕ್ವಾಂಟಿಟಿಯಲ್ಲಿ ಕಲಿಸ್ಕೊಂಡ್ರೆ ಸಾಕು. ಈಗ ನಾನು ದೋಸೆನ ಹಾಕ್ಕೊಳ್ತೀನಿ. ಈಗ ನೀವು ಏನಾದರೂ ಮನೆಯಲ್ಲಿ ಎಣ್ಣೆ ಹಚ್ಚೋಕ್ಕೆ ಏನಾದರೂ ನೀವು ಹಂಚಿಗೆ ಏನಾದರೂ ಬೇಕಾದ್ರೆ ಈ ಥರ ಬದ್ನಿಕಾಯಿನ ಅರ್ಧ ಕಟ್ ಮಾಡಿಕೊಂಡು ನೀವು ದೋಸೆ ಹಂಚಿಗೆ ಎಣ್ಣೆ ಹಚ್ಚೋಕೆ ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಎಣ್ಣೆ ಹತ್ಕೊಳ್ತೈತಿ. ಈಗ ನಾನು ದೋಸೆನ ಹಾಕ್ಕೊಳತ್ತೀನಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಈ ದೋಸೆ ಬರ್ತೈತಿ. ಅಷ್ಟು ಮೃದುವಾಗಿಯೂ ಇರ್ತಾವೆ. ಈ ಥರ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿರಿ. ತುಂಬ ರುಚಿಯಾಗಿರ್ತೈತಿ. ಮತ್ತು ಈ ಚಟ್ನಿ ಅಂತೂ ನೀವು ಯಾವುದ್ರ ಜೊತೆಗಾದರೂ ನೀವು ತಿನ್ನಿರಿ, ತುಂಬ ಚೆನ್ನಾಗಾಗ್ತೈತಿ. ನೀವು ಬ್ರೆಡ್ ದೋಸೆ ಮಾಡಿದಾಗ, ಪಡ್ಡು ಮಾಡಿದಾಗ ಈ ಥರ ದೋಸೆಗೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರ್ತೈತಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.